ಹಾಯ್ ಹಲೋ ನಮಸ್ಕಾರ ಎಲ್ಲ ನಗಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜೆ ಸುನಿಲ್ ಕಡೆಯಿಂದ ನಮಸ್ಕಾರ ದೊಡ್ಡ ನಮಸ್ಕಾರ. ಸದ್ಯಕ್ಕೆ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ನನ್ನ ಹೊಸ ಕಾರ್ಯಕ್ರಮ ಕಾರ್ನಲ್ಲಿ ಸ್ಟಾರ್ ಕಾರ್ಯಕ್ರಮದ ಮೊದಲನೇ ಎಪಿಸೋಡ್ ಇವತ್ತು ಶುರು ಆಗ್ತಾ ಇದೆ. ಹಾಗೆ ಮೊದಲನೇ ಎಪಿಸೋಡ್ ನಾನ್ ಮಾಡ್ತಾ ಇರೋದು ಯಾರ ಜೊತೆ ಅಂತಂದ್ರ ಆಕ್ಚುಲಿ 12 ಮಕ್ಕಳು ತಂದೆ ಅಂತೇಳಿ ಇವರು. ಸೊ ಯಾರು ಆ 12 ಮಕ್ಕಳು ತಂದೆ ಇನ್ ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಬನ್ನಿ ಅವ್ರನ್ನ ಎತ್ತಾಕೊಂಡು ಮೈಸೂರ್ನೆಲ್ಲ ರೌಂಡ್ ಹೊಡ್ಕೊಂಡು ಇವತ್ತಿನ ಮೊದಲನೇ ಎಪಿಸೋಡ್ ಕಾರ್ನಲ್ಲಿ ಸ್ಟಾರ್ ಶುರು ಮಾಡೋಣ. ಲೆಟ್ಸ್ ಗೋ. ಈ ವಯಸ್ಸಲ್ಲಿ ಏನ್ ಮಾಡೋದು ಗೊತ್ತಾಗೋದಿಲ್ಲ, ನಿಂತ್ಕೊಂಡ್ರು ಕುಂತುಕೊಂಡ್ರು ಸರಿ ಹೋಗೋದಿಲ್ಲ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಆರ್ಜೆ ಸುನಿಲ್. ಸದ್ಯಕ್ಕೆ ನಾನು ಆಗ್ಲೇ ಹೇಳಿದ್ದೆ, ನನ್ನ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ 12 ಮಕ್ಕಳ ತಂದೆ ಆದಂತ ಭಟ್ರು ಇರ್ತಾರೆ ಅಂತ ಹೇಳಿ. ಸೊ ಪ್ರತಿಯೊಬ್ಬ ನಿರ್ದೇಶಕನಿಗೂ ಆಕ್ಚುಲಿ ಅವ್ರು ಮಾಡೋ ಪ್ರತಿಯೊಂದು ಸಿನಿಮಾನು ಕೂಡ ಮಗು ಇದ್ದಾಗೆ. ಏನಂತೀರಾ ಸರ್? ಆಯ್ತು ಕಣ, ನೀನ್ ಹೇಳಿದ್ರೆ ಎಲ್ಲರೂ ಅನ್ಬೇಕಲ್ಲಪ್ಪ. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು. ನಾವು ಮೈಸೂರಲ್ಲಿ ಇದೀವಿ, ನಿನ್ನೂರು ಅಂತ ಗೊತ್ತು. ಇಡೀ ಮೈಸೂರಿಗೂ ನಮಸ್ಕಾರ, ಮತ್ತೆ ಇಡೀ ನಾಡಿಗೂ ನಮಸ್ಕಾರ. ಓಕೆ ಸರ್, ಕಾರ್ನಲ್ಲಿ ಸ್ಟಾರ್ ಅಂತ ಹೇಳಿ ನನ್ನ ಈ ಒಂದು ಕಾರ್ಯಕ್ರಮ ಮೊದಲನೇ ಶೋ ಇದು. ಆಕ್ಚುಲಿ ಮೊದಲನೇ ಸ್ಟಾರ್ ನಾನ್ ನಿಮ್ ಜೊತೆ ಕೂತ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಹೌದು ಸರ್. ಯಾರು ಕುಂತಿಲ್ವಾ? ಇಲ್ಲ ಸರ್, ನೀವೇ ಫಸ್ಟ್ ಬೋಣಿ ಮಾಡಿದೀರಾ. ವೀಕ್ಷಕರೇ, ಇಬ್ರು ಪರಮವಾಗಿ ಬಯಸ್ಕೊಂಡಂತ ಇಬ್ರು ಪ್ರಕೃತಿಗಳು ಕುಂತಿದೀವಿ. ಹೌದು, ನಿಮ್ಗೆ ಇದ್ರಲ್ಲಿ ಒಂದು ಮನೋರಂಜನೆ ಸಿಕ್ಕರೆ ನಾವಿಬ್ರು ಧನ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್ ಈಗ ಮ್ಯಾಟ್ರಿಕ್ ಬಂದ್ಬಿಡೋಣ. ಮೊದಲನೇದಾಗಿ ಪಂಚತಂತ್ರ. ಸಬಾಸ್ ಸೂಪರ್. ಈ ಯಾವ ತಂತ್ರ ಇಟ್ಕೊಂಡು ಈ ಸಿನಿಮಾ ಮಾಡಿದ್ರೆ ಸರ್ ನೀವು? ಆಕ್ಚುಲಿ ಇದು ಒಂದು ಆಮೆ ಮತ್ತೆ ಮೊಲದ ಕಾನ್ಸೆಪ್ಟ್. ಆಮೆ ಎಲ್ಲ ಮುದುಕರು ಅಂದ್ಕೊಡಿ, 60 ಅಕ್ಕಪಕ್ಕ ವಯಸ್ಸು, BP ಶುಗರು, ಆಮೇಲೆ ಮಾಡಬಾರದು ಕಿತಾಪತಿ ಎಲ್ಲ ಮಾಡಿ ಹಿರಿಯರಾಗಿರ್ತಾರೆ. ಹಿರಿಯರು ಮತ್ತೆ ಕಿರಿಯರು ಅಂದ್ರೆ ಅದೊಂದು ಗ್ಯಾಪ್ ಇರಬೇಕು. ಅದನ್ನ ಒಂದು ಕಿತ್ತಾಟದ ರೇಂಜಿಗೆ ಆಡ್ತಾರೆ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಸ್. ಇದರಲ್ಲಿ ಒಂದ್ ಕಾರಲ್ಲಿ ಮುದುಕರು, ಅವನು ಮೆಲ್ಲ ಕೊಡಿಸ್ತಾನ, ಅವನ ಅನುಭವಿ ಆಂಬ್ಯುಲೆನ್ಸ್ ಡ್ರೈವರ್, ಅವನು ಹಳೆ ಆಂಬ್ಯುಲೆನ್ಸ್ ಡ್ರೈವರ್. ಇದರಲ್ಲಿ ಹೀರೋ ಶಾರ್ಟ್ ಕಟ್ ಪಂಡಿತ, ಬೆಟ್ಟ ಗುಡ್ಡ ಹತ್ಕೊಂಡು ಹೋಗಿ ಹುಡುಗರೆಲ್ಲ ನೀನ್ ಎಷ್ಟೆಲ್ಲ ಶಾರ್ಟ್ ಕಟ್ ಅಲ್ಲಿ ಹೋಗಿದ್ಯಾ, ಏನ್ ಕತೆ? ಹೌದು, ಭಯಂಕರ ಶಾರ್ಟ್ ಕಟ್. ಈ ಕಾನ್ಸೆಪ್ಟ್ ಈ ಜರ್ನಿಲಿ ಆಮೆ ಮತ್ತೆ ಮೊಲದ ಜರ್ನಿ. ಆಮೆ ಮತ್ತೆ ಮೊಲದ ಕಥೆಯಲ್ಲಿ ಏನಾಗುತ್ತೆ, ಆಮೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಮೊಲ ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಓಡಕ್ ಮುಂದ್ರು, ಎಲ್ಲ ಶಾರ್ಟ್ ಕಟ್ ಹೊಡೆದು ಕಾಂಪೌಂಡ್ ಆಗ್ಬಿಟ್ಟು ಎಡವಟ್ಟುಗಳು ಮಾಡ್ಕೊಂಡು ಸೋತು ಬಿಡುತ್ತೆ ಅಂತ ಇರೋದು ಕಥೆ. ಪ್ರಪಂಚದ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇರೋ ಕಥೆ. ಅದನ್ನ ಕ್ಲೈಮ್ಯಾಕ್ಸ್ ಅಳವಡಿಸಿದ್ವಿ. ಎಕ್ಸ್ಪೀರಿಯನ್ಸ್ಡ್ ಮೊಲ ಏನಿದೆ, ಆಮೆ ಗತಿ ಹೋಗ್ತಿರ್ತಾರೆ ಮುದುಕರು, ಅವ್ರ ಎಕ್ಸ್ಪೀರಿಯನ್ಸ್ ಅವರನ್ನ ಹೆಂಗೆ ಜೀವನ ದಾರಿ ಕರ್ಕೊಂಡು ಹೋಗುತ್ತೆ. ಈ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ ಜೀವನ ಹೆಂಗ ಅರ್ಥ ಆಗುತ್ತೆ. ಒಂದು ಸಾವು ಮುಖಾಂತರ ಬ್ರಿಲಿಯಂಟ್ ಆದ ಕ್ಲೈಮ್ಯಾಕ್ಸ್ ಒಂದು ಬಂದ್ಬಿಡುತ್ತೆ. ಇಲ್ಲಿವರೆಗೆ ನಕ್ಕಿರ್ತೀಯ, ಈ ಒನ್ ಡೇ ಮ್ಯಾಚ್ ತರ ಥ್ರಿಲ್ ತಗೊಂಡಿರ್ತೀಯ, ಎಲ್ಲ ಮುಗಿದು ಕೊನೆಗೆ ಒಂದ್ಸತಿ ಕಣ್ಣು ತುಂಬಿಕೊಳ್ಳುತ್ತೆ. ಸೂಪರ್. ಅದು ಪಂಚತಂತ್ರ ಸರ್. ಹಾಗೇನೆ ಈ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಸಾಂಗ್ಸ್ ಗಳು ಬಂತು ಅಂದ್ರೆ ಒಂದೊಂದು ಅದ್ಭುತ. ಈಗ ನಾವು FM ಅಲ್ಲೂ ಕೂಡ ಪ್ಲೇ ಮಾಡ್ತಾ ಇರ್ತೀವಿ. ಶೃಂಗಾರದ ಹೊಂಗೆ ಮರ ಅಂತ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಲವ್ ಫೇಲ್ಯೂರ್. ಒಂದಕ್ಕೂ ಈಗ ನಿಮ್ಮ ಅಭಿಮಾನಿ ಒಬ್ಬ ನಮ್ಗೆ ಒಂದ್ಸಲ ಕೇಳ್ತಾರೆ, ಏನಂದ್ರೆ ಭಟ್ರು ಇಷ್ಟೊಂದು ಸೂಪರ್ ಆಗಿ ಸಾಂಗ್ಸ್ ಗಳು ಬರೀತಾರಲ್ಲ, ಯಾವ ದಿಕ್ಕಲ್ಲಿ ಕೂತ್ಕೊಂಡು ಸಾಂಗ್ಸ್ ಬರೀತಾರೆ, ಹೆಂಗ್ ಬರೀತಾರೆ ಅಂತ. ಅದು ದಿಕ್ಕು ಅಂತಲ್ಲ, 8 ದಿಕ್ಕಲ್ಲಿ ತಲೆಗೇಟಾಗಿರ್ಬೇಕು ನನಗೆ ಮೋಸ್ಟ್ಲಿ. ನನಗೂ ಒಂದೊಂದ್ಸತಿ ಹಂಗೆ ಅನ್ಸುತ್ತೆ. ನೀ ಬರಿಬೇಕಾದ್ರೆ ಗೊತ್ತಾಗಲ್ಲ. ಈಗ ನೀನೇನೋ ಮಾತಾಡ್ತಿರ್ತೆ, ನೀನೇ ಒಂದ್ ಸಿನಿಮಾ ಡೈರೆಕ್ಟ್ ಮಾಡ್ತಿದ್ಯಾ ಅಂತ, ಏನೋ ಒಂದ್ ಸಿಚುವೇಶನ್ ಹೇಳು. ಈಗ ಒಬ್ಬ ಕಟ್ಟು ಮನಸ್ಸಲ್ಲಿ ಇರೋನ್ಗೂ ಒಂದ್ ಲವ್ ಆಗುತ್ತೆ ಅಂತಂದ್ರೆ, ಈಗ ರೌಡಿ ಅಂತಂದ್ರೆ ರಾ ಕ್ಯಾರೆಕ್ಟರ್ ಅದು. ನೀ ಕಟ್ಟು ಮನಸ್ಸು, ನೀನೇ ಕೊಟ್ಟು ಪದ. ಕಟ್ಟು ಮನಸ್ಸು ಪಿಟಿ ಮಾಡುತ್ತಿದೆ, ಏನಂತೀಯ? ಎಕ್ಸಲೆಂಟ್ ಸರ್. ನಿಮ್ ಬಗ್ಗೆ ಈ ತರ ಕೇಳಿದೆ ಸರ್ ನಾನು. ಭಟ್ರು ಕೂತಲ್ಲೇ ಸಾಂಗ್ ಬರೆದು ಬಿಡ್ತಾರೆ ನೋಡಿ. ಇಲ್ಲೊಂದ್ ಲೈನ್ ಹೇಳಿದೆ ನೀನು, ನನ್ನ ಬಗ್ಗೆ ನಿಂಗೆ ಯಾರೋ ಏನೋ ಹೇಳಿರ್ಬಹುದು, ನಿನ್ ಬಗ್ಗೆ ಕೇಳಿದೀನಿ ಅಂದ್ರೆ ಅದ್ ನಂಗೆ ಉಲ್ಟಾ. ನಾನ್ ರೌಡಿ ಅಂತ ನಿಂಗೆ ಯಾರೋ ಹೇಳಿರ್ಬಹುದು, ನಾನಂತವನಲ್ಲ, ನಾನು ಕಟ್ಕ ಇರಬಹುದು, ಒಳ್ಳೆ ಮನ್ಸಿದೆ ನಂಗೆ, ಹಿಂಗ್ ಬರ್ಕೊಂಡು ಹೋಗ್ಬಿಡೋದು.
ಸರ್ ಹಾಗೇನೆ ಈಗ ನಿಮ್ಗೆ ಈಗ ಸಿನಿಮಾ ರಂಗಕ್ಕೆ ಬಂದು ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ. ಭಟ್ರು ಅಂತಂದ್ರೆ ಎಲ್ಲಾರ ಪ್ರೊಡ್ಯೂಸರ್ ಗಳ ಡಾರ್ಲಿಂಗ್ ಅಂತಾರ. ಸೊ ಇದುವರೆಗೂ ನಿಮ್ಗೆ ಯಾರಾದ್ರೂ ಮುಖ ಕೊಡ್ದಂಗೆ ಏನಾದ್ರು ಪ್ರಶ್ನೆ ಕೇಳಿದ್ರು ನಿಮ್ ಲೈಫ್ ಸಿನಿಮಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಈಗ ಮುಂಗಾರು ಮಳೆನೆ ತಗೊಳಪ್ಪ, ನಮ್ಮ ನಾಡು ಮೆಚ್ಚಿದ ಸಿನಿಮಾ, ನಾನು ಆ ಸಿನಿಮಾದ ನಿರ್ದೇಶಕ. ಹೌದು. ಅದು ಕೂಡ 100ರಲ್ಲಿ 85ರಿಂದ 90 ಜನಕ್ಕೆ ಒಂದು ರಾಯಲ್ ಸೆಲ್ಯೂಟ್ ಇರುತ್ತೆ. ಇನ್ನೊಂದು 8-10 ಜನಕ್ಕೆ ಅರ್ಧಂಬರ್ಧ ಒಪಿನಿಯನ್ ಇರುತ್ತೆ. ಇನ್ನೊಂದು 8-10 ಜನ ಅದನ್ನ ಇಷ್ಟಾನೇ ಪಡಲ್ಲ. ಆತರ ಮುಂಗಾರು ಮಳೆಯಲ್ಲಿ ಯಾವ್ದು ಆತರ ಇದ್ ಮಾಡಿದಾರೆ ಸರ್ ನಿಮ್ಗೆ? ಮೊದಲನೇ ವಾರ ಅದು ಕಥೆ ಸ್ಟ್ರಾಂಗ್ ಇಲ್ಲ, ಇನ್ನೊಂಚೂರು ಏನೋ ಡೆಪ್ತ್ ಬೇಕಿತ್ತು ಅದಕ್ಕೆ. ಎಂತ ಡೆಪ್ತ್ ಗುರುವ ಜೋಗದ ಗುಂಡಿಲ್ ನಿಲ್ಸಿದ್ರು ಅದಕ್ಕೆ. ಮತ್ತೊಂದ್ಸತಿ ಯುಗಾದಿ ಹಬ್ಬದ ಶುಭಾಶಯ ಜನಕ್ಕೆ. ನೀನು ಹೇಳಿಲ್ಲ, ನಾವು ಹೇಳಿಲ್ಲ. ನೋಡಿ ಈ ಸೆಂಟ್ರಲ್ ಹೇಳ್ತಾ ಇದೀವಿ, ದಯಮಾಡಿ ಕ್ಷಮಿಸಿ. ಯುಗಾದಿ ಹಬ್ಬದ ಶುಭಾಶಯ. ಯುಗಾದಿ ಹಬ್ಬದ ಸಂದರ್ಭಕ್ಕೆ ಬೆಳಗ್ಗೆ ಮಂಡ್ಯ ಮತ್ತೆ ಮೈಸೂರಿಗೆ ಬಂದಿದ್ದು. ಮತ್ತೆ ಇಲ್ಲೊಂದು ಎಲೆಕ್ಷನ್ ಬಿಸಿ ನೋಡಿದೆ. ಈ ಎಲೆಕ್ಷನ್ನಿಗೂ ನಮ್ಮ ಪಂಚತಂತ್ರಗೂ ಒಂದು ನಂಟಿದೆ. ಇದರಲ್ಲೂ ಸೋಲು ಗೆಲುವು ರೇಸ್. ಇಲ್ಲೂ ರೇಸ್ ನಡೀತಾ ಇದೆ. ಮಂಡ್ಯ ಇಡೀ ಇಂಡಿಯಾದಲ್ಲಿ ಮಂಡ್ಯದಲ್ಲಿ ಮಾತ್ರ ಚುನಾವಣೆ ನಡೆಯೋ ರೇಂಜ್ ನಡೀತಾ ಇದೆ. ಈ ಮಂಡ್ಯ ಎಲೆಕ್ಷನ್ ಅಲ್ಲಿ ಯಾರಿಗೆ ಮತ ಹಾಕ್ಬೇಕು ಅನ್ನೋ ಕನ್ಫ್ಯೂಷನ್ ಏನಾದ್ರು ಇದ್ರೆ ಅವರು ದಯಮಾಡಿ ಪಂಚತಂತ್ರ ನೋಡಿ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ಬಿಟ್ಟಿದೀವಿ. ಹೌದಾ? ನಿನಗೂ ಅದನ್ನ ಹೇಳ್ತಾ ಇದೀನಿ. ಇನ್ನೇನಾರ ಓಟ್ ಮಂಡ್ಯದಲ್ಲಿದ್ರೆ ನೀನ್ ಪಂಚತಂತ್ರ ನೋಡು, ಯಾರಿಗೆ ಓಟ್ ಹಾಕ್ಬೇಕು, ಸೋಲ್ ಅಂದ್ರೇನು ಗೆಲುವು ಅಂದ್ರೇನು ನೀಟಾಗಿ ಗೊತ್ತಾಗ್ತದೆ. ಹಾಗೇನೆ ಸರ್, ಮಾತಾಡ್ತಿದ್ದಂಗೆ ನಾವ್ ಎಲ್ಲೆಲ್ಲೋ ರೂಟ್ ಹೆಂಗೋ ಹೊಟ್ಟೋಗ್ಬಿಡ್ತಾ ಇದೀವಿ. ಅದೇನೋ ವಯಸ್ಸಲ್ಲಿ ಏನ್ ಮಾಡೋದು? ಹೌದು ಸರ್. ಈಗ ಒಂದನೇ ವಯಸ್ಸಿಂದ 5ನೇ ವಯಸ್ಸಿನವರೆಗೂ ಏನ್ ಮಾಡ್ಬೇಕು ಸರ್? 1ರಿಂದ 10ನೇ ವಯಸ್ಸುವರೆಗೆ ದಯಮಾಡಿ ಮಕ್ಕಳಾಗಿರಿ, ಆಮೇಲೆ ಬೇಕಾದ್ರೆ ಕಳ್ಳನ್ ಮಕ್ಕಳಾಗಿರಿ. ವೆರಿ ನೈಸ್. 10ರಿಂದ 20 ಹೇಳದ್ನಲ್ಲ, ಕಳ್ಳನ್ ಮಕ್ಕಳಾಗಿರಿ. ಓಕೆ. 20ರಿಂದ 30 ಅದು ಹೇಳೋದೇ ಬೇಡ. ನೀನ್ ನೋಡಿ 20ಕ್ಕೆ ಒಂದು ದೊಡ್ಡ ಕನ್ಫ್ಯೂಷನ್ ಶುರು ಆಗುತ್ತೆ. ಈಗ ನಾವು ದುಡಿಬೇಕು, ಆಮೇಲೆ ಮೊದಲನೇ ಹುಡುಗಿ ಹೋಗ್ಬಿಟ್ಟಿರ್ತಾಳೆ BC ಸೆಕೆಂಡ್ ಇಯರ್ ಅಲ್ಲಿ, ಅದನ್ನ ಯಾರಿಗೂ ಹೇಳ್ಕೊಂಡಿರಲ್ಲ. ಒಂದ್ ಚೂರೇ ಶುರು ಆಗಿರ್ತದೆ. ಆಮೇಲೆ ಮಾಡ್ಬಾರ್ದಿತ್ತು, ಅದೊಂದು ಕೇಸ್ ಆಗ್ಬಾರ್ದಿತ್ತು ನಂದು ಅನ್ನೋ ಒಂದು ಮೂಡು. ಡಿಗ್ರಿ ಕೊನೆಯ ಮೆಟ್ಲು ಇಳಿಬೇಕಾದ್ರೆ ಮುಂದೇನ್ ಮಾಡ್ತೀಯ ಅಂತ ಅಪ್ಪ ಬೇರೆ ಕೇಳ್ಬಿಟ್ಟಿರ್ತಾನೆ. ಆಮೇಲೆ CET ಇಂದ ಹಿಡಿದು ಆ PUC ಹರಾಸ್ಮೆಂಟ್ ಎಲ್ಲ ಮುಗಿದು ಡಿಗ್ರಿ ಮುಗಿಸಿ ಎಲ್ಲೋ ಒಂದ್ ಕಡೆ ಬ್ಯಾಡ್ಜ್ ಹಾಕೊಂಡು ಹೋಗ್ಬೇಕು ಅವ್ನು ಶರ್ಟ್ ಒಳಗೆ ಸಿಕ್ಸ್ಕೊಂಡು. ಅಲ್ಲೊಬ್ಳೇನೋ ಸಿಗ್ತಾ ಇರ್ತಾಳೆ. ಅದು ಹೆಂಗೆ ಏನು ಎತ್ತ ಅಂತ ಗೊತ್ತಾಗಲ್ಲ. ಆಮೇಲೆ 25, 28ವರೆಗೆ ಸಿನಿಮಾ ನೋಡ್ತಾರೆ. ಆಮೇಲೆ ಕನ್ನಡದ ಸಿನಿಮಾ ನೋಡಲ್ಲ. ಬಲೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ, ಕೆಲಸ, ಒತ್ತಡ, ಕರಿಯರ್ ಅಂತ. ಅಲ್ಲಿಂದ ಒಂದು ರೇಸ್ ಶುರು ಆಗುತ್ತೆ. ಓಡ್ರ, ಸಂಬಳಕ್ಕೆ ಓಡ್ರ, ಆಮೇಲೆ ಇನ್ಕ್ರಿಮೆಂಟ್, ಬಾಸ್ ಇಂಪ್ರೆಸ್ ಮಾಡೋ, ಅವ್ರ ಅಪ್ಪನ ಇಂಪ್ರೆಸ್ ಮಾಡೋ, ಇವೇನ್ ನಡ್ಕೊಂಡು ಹೌದೌದು. ಒಂದು ದಿವಸ ಬೆಳಿಗ್ಗೆ ಎದ್ದು ಬಿಳಿ ದಿಂಬೆನ ಇತ್ತು ಅಂದ್ರೆ ಒಂದಿಷ್ಟು ಕೂದಲು ಬಿದ್ದಿರುತ್ತೆ. ಒಂದು ಒಬ್ಬ ಯಾರೋ ಹೇಳಿದ್ದ ಪುಣ್ಯಾತ್ಮ, ಈ ಬದುಕು ಎಲ್ಲದನ್ನೂ ಕಲಿಸ್ತದಂತೆ, ಬದುಕದೊಂದನ್ ಬಿಟ್ಟು. ನೀವು ಜಂಗ್ಲಿಲಿ ಮಾತು ಹೇಳಿದ್ರ ಸರ್? ಜಂಗ್ಲಿಲಿ ಸೂರಿ. ಹೌದು. ಸೂರ್ಯ ಅವ್ರ ಬಗ್ಗೆ, ನೀವು ಸೂರ್ಯ ಅವರು ಕುಚಿಕು. ಈಗ ವಿಷ್ಣುವರ್ಧನ್, ಅಂಬರೀಶ್ ಅವ್ರ ಹಂಗ, ನೀವು ಸೂರ್ಯ ಅವ್ರ ಹಂಗೆ. ಹೌದು. ಯಾರಿಗೂ ಗೊತ್ತಿಲ್ದಾರ ಒಂದ್ ಮ್ಯಾಟ್ರ್ ಸರ್ ಸೂರ್ಯ ಅವ್ರ ಬಗ್ಗೆ. ಯಾರಿಗೂ ಇದುವರೆಗೂ ನೀವು ಪಬ್ಲಿಕ್ ಮಾಡಿಲ್ಲ, ಹೇಳೇ ಇಲ್ಲ. ಸೂರ್ಯ ಬಗ್ಗೆನಾ? ಈಗ ಒಂದು ವಿಚಾರ ಹೆಂಗೆ ಅಂದ್ರೆ, ಎಕ್ಸಾಂಪಲ್ ಹೇಳ್ತೀನಿ. ಅವ್ರ ಲ್ಯಾಪ್ಟಾಪ್ ಆಪರೇಟ್ ಮಾಡಕ್ ಬರಲ್ಲ ಅಂತ ಹೇಳ್ತಾರೆ. ನಿಜಾನ ಸರ್? ಹೌದು, ನನಗೂ ಬರಲ್ಲ. ಬಟ್ರೋದೊಂದು ಸಿಕ್ಕಾಕತ್ತಿಲ್ಲ. ಯಾವ್ದೋ ಈ ಡೆಲ್ ಕಂಪ್ನಿಗೆ ಇನಾಗ್ರೇಷನ್, ಈ ಕನ್ನಡ ರಾಜ್ಯೋತ್ಸವ ದೀಪ ಹಚ್ಚಕ್ ಕರೆದಿದ್ರು. ನಾನು ಹೋದೆ ಸ್ನಾನ ಮಾಡ್ಕೊಂಡು. ದೀಪನೇ ಇರ್ಲಿಲ್ಲ ಅಲ್ಲಿ. ದೊಡ್ಡ ವೇದಿಕೆ, ಸಾವಿರಾರು ಜನ. ಅದು ಡೆಲ್ ಅಂತ ಬೋರ್ಡ್ ಬೇರೆ ಇದೆ, ಈ ಸೊಟ್ಟ ಬರ್ದಿರ್ತಲ್ಲ, ಇದೆಲ್ಲ ನಡೀತಾ ಇತ್ತು. ಹೋದೆ, ನಾನು ಕೇಳಿದೆ ಮೈಕ್ ಹಿಡ್ಕೊಂಡು, ದೀಪ ಎಲ್ಲಿ ಅಂತ. ದೀಪ ಇಲ್ಲ ಸರ್, ಲ್ಯಾಪ್ಟಾಪ್ ಆನ್ ಮಾಡಿ. ಅದು ತಗೊಂಡ್ಬಂದ್ರು, ಹಿಂಗ್ ಬಿಡಿಸಿದ್ರು. ಮುಂಡೆದ ಬಟನ್ ಎಲ್ಲಿದೆ ಅನ್ನೋದೇ ಗೊತ್ತಾ. ಇಷ್ಟೇ ಇದೆ ಬಟನ್. ಸೊ ತುಂಬಾ ಇನ್ನೇನು ಇನ್ಸಲ್ಟ್ ಆಗ್ಬಿಡ್ತದೆ ಅಂತ ಗೊತ್ತಾಗ್ಬಿಟ್ಟು ನನಗೆ ಇದ್ರದ್ದು ತಲೆ ಬುಡ ಗೊತ್ತಿಲ್ಲ, ಕ್ಷಮಿಸಿ ಅಂದ್ಬಿಟ್ಟು ಅದನ್ನ ತಗೊಂಡ್ಬಂದ ಪುಣ್ಯಾತ್ ಗಿತ್ತಿ ಕೈಲಿ ಅದನ್ನ ಆನ್ ಮಾಡ್ಬಿಟ್ಟೆ. ಹೆಣ್ಮಕ್ಳೆ ಆನ್ ಮಾಡ್ಲಿ ಅಂದ್ಬಿಟ್ಟು. ಈ ತರದ್ದು ಒಂದು. ಆಮೇಲೆ ಇನ್ನೊಂದು, ಜಯಂತ್ ಕಾಯ್ಕಿಣಿಯವ್ರಿಗೂ ಈ ಇಂಟರ್ನೆಟ್ ಸಹವಾಸಗಳೆಲ್ಲ ಕಮ್ಮಿ. ಸೂರಿಗೆ ತಕ್ಕಮಟ್ಟಿಗೆ ಬರುತ್ತೆ ಮೊಬೈಲು ಇದು ಎಲ್ಲ. ನನಗೆ ಜಯಂತ್ ಕಾಯ್ಕಿಣಿಯವರಿಗಿಲ್ಲ ಅಂತ ಶುದ್ಧ ಬರೋದೇ ಇಲ್ಲ. ಜಯಂತ್ ಕಾಯ್ಕಿಣಿಯವ್ರದ್ದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಅವ್ರ ಮನೆಯವರಿಗೆ ಸಾಕಷ್ಟು ಕಂಪ್ಯೂಟರ್ಸ್ ಗೊತ್ತು.
ಒಂದು ಲ್ಯಾಪ್ಟಾಪ್ ಮುಂದೆ ಕೂರಿಸ್ಬಿಟ್ಟು ಹಿಂಗೆ ಇಂಟರ್ನೆಟ್ಗೆ ಹೋಗೋದಕ್ಕೆ ಮೊದಲು ಪಾಸ್ವರ್ಡ್ ಟೈಪ್ ಮಾಡಬೇಕು ಅಂತ ಮೊದಲ ಪಾಠ. ಮನೆಯೇ ಮೊದಲ ಪಾಠ ಶಾಲೆ ತರ ಕೂತ್ಕೊಂಡಿದ್ದಾರೆ. ಕಂಪ್ಯೂಟರ್ ಕ್ಲಾಸ್ ಶುರು ಆಗಿದೆ. ಅವರು ನೀನ್ ಪಾಸ್ವರ್ಡ್ ಟೈಪ್ ಮಾಡು ಜಯಂತ್ ಕಾಯ್ಕಿಣಿ ಅಂದ್ಬಿಟ್ಟು ಒಳಗೆ ಹೋಗಿದ್ದಾರೆ ಏನೋ ಕೆಲ್ಸಕ್ಕೆ. 1 ತಾಸಾದ್ರೂ ಇವ್ರದ್ದು ಮುಗ್ದಿಲ್ಲ. ಪಾಸ್ವರ್ಡ್ ಏನು ಆಯ್ತಾ ಅಂತ ಕೇಳಿದ್ದಾರೆ. ಇಲ್ಲ ನಾನ್ ಯಾವ ಅಕ್ಷರ ಟೈಪ್ ಮಾಡಿದ್ರು ಚುಕ್ಕಿ ಬರ್ತಾ ಇದೆ ಅಂತ. ಅಲ್ಲಿಗೆ ಆ ಒಂದು ಕಂಪ್ಯೂಟರ್ ಕಲಿಕೆ ಮುಗೀತಂತವ್ರದ್ದು. ಸದ್ಯಕ್ಕೆ ನಮ್ಮ ಕಾರ್ನಲ್ಲಿ ಸ್ಟಾರ್ ಈ ಒಂದು ಕಾರ್ಯಕ್ರಮದಲ್ಲಿ ಸ್ಪೆಷಲ್ ಇನ್ನೊಂದು ಅಟ್ರಾಕ್ಷನ್ ಇದೆ. ಏನಪ್ಪಾ ಅಂತಂದ್ರೆ ಕಾರ್ನಲ್ಲಿ ಕಾಗೆ ಅಂತ. ಈಗ ನಾವೀಗ ಕಾರಿಂದಾನೆ ಪಂಚತಂತ್ರ ಸಿನಿಮಾದ ಬಹಳ ಅದ್ಭುತವಾದ ನಟ ರಂಗಾಯಣ ರಘು ಅವರಿಗೆ ಕಾಗೆ ಹಾರ್ಸೋಣ. ಹಲೋ ಸರ್, ಇದು ರಂಗಾಯಣ ರಘು ಅವರಾ? ಹಲೋ, ಯಾರು ಸರ್? ರಂಗಾಯಣ ರಘು ಅವ್ರ ಇಲ್ವಾ ಅಂದೆ? ಹಲೋ, ಯಾರು ಒಂದೇ? ನಾನು ಇಲ್ಲಿ ಮಾದೇವ ಅಂತ ಮಾತಾಡೋದು ಸರ್. ಯಾವ ಮಾದೇವ? ವಾ, ಏನ್ ಸರ್ ನೀವು ಬರೀ ಸ್ಕ್ರೀನ್ ಮೇಲೆ ಮಾಡ್ತೀರಾ ಹಂಗೆ ಆಕ್ಟಿಂಗ್ ಅಂದ್ರೆ, ಇಲ್ಲೂ ಯಾವ ಮಾದೇವ ಅಂತ ಹಿಂಗ್ ಕೇಳ್ತೀರಾ? ಮಂಡ್ಯದವರು ಸರ್ ನಾವು. ಯಾವ ಮಂಡ್ಯದವ್ರಪ್ಪ? ಎಷ್ಟ್ ಮಂಡ್ಯ ಐತೆ ಸರ್ ಇಲ್ಲಿ ಕರ್ನಾಟಕದಲ್ಲಿ? ಯಾವ ಮಂಡ್ಯದವರು ಅಂದ್ರೆ? ಅಂದ್ರೆ ಹೂನಪ್ಪ, ಅದು ಯಾರು ಒಂದಲ್ಲಪ್ಪ ರೀ. ಅಲ್ಲ, ನೀವು ಯಾವ ಮಂಡ್ಯದವ್ರು ಅಂದ್ರೆ ಏನ್ ಅನ್ಕೊಂಡ್ರಿ ಮಂಡ್ಯನ ನೀವು? ಇವತ್ತು ನೋಡಿ ಇಡೀ ಇಂಡಿಯಾದಲ್ಲಿ ಮಂಡ್ಯ ಹೆಂಗ್ ಸುದ್ದಿ ಮಾಡ್ತಾ ಇದೆ ಅಂತ ಗೊತ್ತು ನಿಮ್ಗೆ. ಯಾವ ಮಂಡ್ಯ ಅಂತ ಹಿಂಗ್ ಕೇಳ್ತಿರಲ್ಲ ನೀವು, ಹೆಂಗೆ ಇದು ಸರ್ ಇದು? ಅಲ್ಲಪ್ಪ, ಯಾರಪ್ಪ ನಂಗೆ ಕೇಳಿದಪ್ಪ. ಯಾವ್ದು? ಹೌದಪ್ಪ, ಮಂಡ್ಯ ಅಂತಂದ್ರೆ ಯಾರು ಅಂತ. ಅಲ್ಲ, ನಾನೇ ಮಾದೇವ ಅಂತ ಅನ್ನಲ್ಲ. ಈಗ ಯಾವ ಮಂಡ್ಯ ಅಂದ್ರೆ ಏನ್ ಹೇಳಿ ನಾನು ಏನ್ ಹೇಳಿ ಅಂತ ಇಂಥವ್ರು ಅಂತ ಹೇಳ್ಬೇಕು ನೀವು ಅಲ್ವಾ? ಇಂಥವ್ರು ಸರಿ, ಮಂಡ್ಯದವ್ರು ನಾವು. ಏನ್ ಹೇಳಿ? ವಿಚಾರ ಏನ್ ಹೇಳಿ? ಏನ್ ವಿಚಾರ ಏನ್ ಹೇಳಿ? ಅಲ್ಲ, ವಿಚಾರಕ್ಕೆ ಬರ್ತೀನಿ ಸರ್. ನೀವು ಯಾವ ಮಂಡ್ಯ ಅಂದ್ರೆ ಎಷ್ಟ್ ಮಂಡ್ಯ ಐತೆ ಸರ್ ಫಸ್ಟ್ ಹೇಳಿ ಸರ್ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ? ಇಂಡಿಯಾ ಇರೋದು ಒಂದೇ ಇಂಡಿಯಾ, ಇರೋದು ಒಂದೇ ಮಂಡ್ಯ. ಹೇಳಿ, ವಿಚಾರ ಹೇಳಿ. ಮತ್ತೆ ಎಲ್ಲ ತಿಳ್ಕೊಂಡು ನೀವ್ ಹಿಂಗೆ ಚೂರಿ ಹಾಕಿದ್ರೆ ಅಲ್ರಿ, ಏನ್ ವಿಚಾರ ಹೇಳ್ರಿ? ಏನು ಅಂದ್ಬಿಟ್ಟು ಇವರನ್ನ ಹೇಳ್ಬಿಟ್ಟು ಯಾರು ಅಂತ ಕೇಳ್ತಾ ಇದೀನಿ. ಮತ್ತೆ ಮಂಡ್ಯದವ್ರು ಅಂತ ಅಂತಾರೆ. ಅಲ್ಲ, ಸ್ವಲ್ಪ ನೀವು ಸಮಾಧಾನ. ಒಳ್ಳೆ ಸರ್, ನೀವು BP ಬಂದವ್ರ ಅಂದ್ರೆ ನೀವು ನೀವೇ BP ಬಂದಾಗ ಮಾತಾಡ್ತಿರೋದು. ಏನ್ ವಿಚಾರ ಹೇಳ್ತಾ ಇಲ್ವಾ? ಏನಪ್ಪಾ ಅಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಏನ್ ಹೇಳಿ? BP ಬಂದಂಗ ಅಂತಂದ್ರೆ ಮತ್ತೆ ಏನಪ್ಪ ಕೇಳ್ತಾ ಇದೀನಿ. ಮತ್ತೆ ಅದನ್ನ ಹೇಳ್ತೀವಲ್ಲ, BP ಬಂದಂಗೆ ಡಾಕ್ಟರ್ ಮಾತಾಡ್ತಿರೋದ್ರಿ. ಏನ್ ಹೇಳಿ ವಿಚಾರ? ಅಲ್ಲ, ತಲೆಕೆಟ್ರೆ ಅದು ಐತೀನಿ. ನೀವು ಸ್ವಲ್ಪ ಸೆನ್ಸ್ ಇಟ್ಕೊಂಡ್ ಮಾತಾಡಿ. ನೀವು ಸ್ಕ್ರೀನ್ ಮೇಲೆ ನೋಡಿದ್ರೆ ಅಷ್ಟ್ ಚೆನ್ನಾಗಿ ಮಾಡ್ತೀರಾ, ಇಲ್ಲಿ ನೋಡಿದ್ರೆ ಹಿಂಗ್ ಮಾತಾಡಿಸ್ತೀರಲ್ಲ. ಅದನ್ನಪ್ಪ ನಾನು ಕೇಳ್ತದ್ದು. ಏನ್ ಹೇಳಪ್ಪ ಅಂತ ಕೇಳ್ತದ್ದು. ಏನ್ ವಿಚಾರ ಏನ್ ಹೇಳಪ್ಪ ಅಂತ. ಅಲ್ಲ, ಪಂಚತಂತ್ರ ಸಿನಿಮಾ ಬೇರೆ ನೋಡ್ದೆ ನಾನು. ಅದ್ಭುತವಾಗಿ ಮಾಡಿದ್ರೆ ಕೈ ಎತ್ ಮುಗಿಬೇಕು. ಇಲ್ಲಿ ನೋಡಿದ್ರೆ ಹಿಂಗ್ ಬಾಯಿ ಬಂದಂಗ್ ಮಾತಾಡ್ತಿರಲ್ಲ ಮಂಡ್ಯದವ್ರ ಅಂತ. ಏನ್ ಅಷ್ಟೊಂದ್ ಕೇವಲ? ನೀವೇನ್ರಿ ಕೇವಲಾಗಿ? ಅಲ್ಲಪ್ಪ, ಮಾಡ್ಸಿರ್ತಾರ ಫೋನ್ ಆದ್ರಿ. ಹೇಳ್ದೆ ಹಿಂಗ್ ಮಾತಾಡ್ಕೊಂಡು ಹೆಂಗಾಗುತ್ತೆ? ಹೇಳ್ಬೇಕಲ್ಲ ವಿಚಾರ ನಾವ್ ಇಂಥವ್ರು ಅಂತ. ಅದಕ್ಕೆ ಯಾರಪ್ಪ ಅಂತ 3 ಸರಿ ಕೇಳ್ತಾ ಇದೀನಿ. ಯಾರಪ್ಪ? ಮಾದೇವನ ಒಬ್ನೇ ಮಾದೇವನ ಸರ್? ಕೋಟೆ ಹೇಳ್ದಂಗ ಮಂಡ್ಯ ಒಬ್ನೇ ಇದೆಯಾ? ಮಂಡ್ಯ ಹೇಳ್ಬೇಕಲ್ಲ ವಿಚಾರ ಅನ್ಬಿಟ್ಟು ಹಿಂಗೆ ಅನ್ಬಿಟ್ಟು. ಸರ್, ಮಂಡ್ಯಗೆ ಒಬ್ನೇ ಮಾದೇವ. ನೀವು ಸರಿಯಾಗಿ ನನ್ನ ಹೆಸರು ಮೇಲೆ ಹಿಂಗೆ ನೀವು ಮಾಡ್ತಿದ್ದೀರಾ ಈಗ ನೀವು. ಅಯ್ಯೋ ರಾಮ ರೇ, ಏನ್ ತೇಜ ಹೋದೆ ರೀ? ನಿಮ್ದೆಲ್ಲ ಕಥೆ ಐತಲ್ರಿ. ಏನ್ ತೇಜ ಹೋದೆ? ಒಬ್ಬ ಇರ್ತಾರೆ, ಹೇಳ್ಬೇಕು ಏನ್ ವಿಚಾರ ಅನ್ಬಿಟ್ಟು. ಆದ್ರೂ ಚೆನ್ನಾಗ್ ಮಾಡ್ತೀರಾ ಬಿಡಿ ನೀವು. ನಿಮ್ ಅದೇ ಮತ್ತೆ ನೋಡಿ, ಈಗ ಏನ್ ವಿಚಾರ? ಯಾವೂರು? ನಾವು ಮಂಡ್ಯದವರು, MLA ಸಾಹೇಬ್ರ ಕಡೆ. ಯಾವ MLA ಸಾಹೇಬ್ರಪ್ಪ? ಪುನಃ ನೋಡಿ, ಮಂಡ್ಯದವ್ರು ಅಂತ ಯಾವ ಮಂಡ್ಯ ಅಂತೀರ, MLA ಅಂತ ಯಾವ MLA ಅಂತೀರ ನೀವು? ರಂಗಾಯಣ ರಘು ಯಾವ ರಂಗಾಯಣ ರಘು ಹಂಗಾರ ನೀವು? ಅದೇ ಮತ್ತೆ ನೋಡಿ ಹೇಳ್ತಿರೋದು. ಯಾವ ರಘು ಫೋನ್ ಮಾಡಿದ್ರಿ ನೀವು? ನೀವು ರಂಗಾಯಣ ರಘು ಅವ್ರ ನೀವು ಮಾತಾಡೋದು? ಅಲ್ಲಪ್ಪ, ಅಲ್ಲ. ಏನ್ ಡ್ರಾಮಾ ಸರ್ ನೀವು? ಇಲ್ಲೂ ಇನ್ನೊಬ್ರು ಮಾತಾಡ್ತಾರೆ ಕೇಳಿ, ನಮ್ ಸಾಹೇಬ್ರು. ಸರ್, ಹಲೋ ಹಲೋ ಹಲೋ. ಒಟ್ಟು ಪಕ್ಕ ಅವರೇ ಅಲ್ವಾ ಸರ್? ನೋಡಿ ಸರ್, ಹಿಂಗೆ ಕಟ್ ಮಾಡ್ಬಿಡ್ತಾರೆ ನಮ್ಗೆ ಕಾಲು. ಹಲೋ ಸರ್, ನಿಮ್ ಕೈ ಮುಗಿತೀನಿ. ನಮ್ ಬಾಸ್ ಅವರೇ ಮಾತಾಡಿ ಸರ್ ನೀವು. ಅಲ್ರಿ, ಅಲ್ಲಪ್ಪ, ನೀವು ಫೋನ್ ಮಾಡ್ಬಿಟ್ಟು ನೀವು ಸುಮ್ಮನೆ ಇದ್ರೆ ಮತ್ತೆ ಏನ್ ಹೇಳಿಪ್ಪ? ಎಲ್ಲಿ ಸುಮ್ನಿದೀನಿ ಸರ್? ನೀವು ಒಳ್ಳೆ ತಲೆಕೆಟ್ಟವ್ರಂಗ್ ಕೇಳ್ತೀರಲ್ಲ ಈಗ. ತಲೆಕೆ ನೀವು ಫೋನ್ ಮಾಡ್ಬಿಟ್ಟು ಸುಮ್ಮನೆ ಇದೇನ್ರಿ? ಮತ್ತದ ನಾನೆಲ್ಲ ಹೊರಗಡೆ ಇದೀನಿ, ನೀವು ಸಿಗ್ನಲ್ ಅಲ್ಲಿ ಸಿಗ್ತದೆ. ಫೋನ್ ಮಾಡ್ಬಿಟ್ಟು ಸುಮ್ಮನೆ ಇದ್ರೆ ನೀವು ತಲೆಕೆಟ್ಟಂಗೆ ಸಮಾಧಾನ ಏನಪ್ಪ ಎತ್ತಪ್ಪ ಅಂತ ಕೇಳ್ತಾ ಇದೀನಿ. ನೀವು ಕೇಳ್ಬಿಟ್ರೆ ಮತ್ತೆ ನೀವು
ಹೇಳ್ಬಿಟ್ರೆ ಮತ್ತೆ ನೀವ್ ಹೇಳ್ಬೇಕು, ನೀವ್ ಏನೋ ಹೆಸರು ಅಂದ್ಬಿಟ್ಟು. ಆಯ್ತು ನನ್ ಜೊತೆ ಅಯ್ಯೋ ನಿಮ್ಮ ಅಯ್ಯೋ ಸರ್ ನಮ್ ಸಾಹೇಬ್ರವ್ರೆ ಮಾತಾಡಿ. ಅಲ್ಲ ಆಯ್ತಪ್ಪ. ಹಾ ಅಲ್ಲ ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ. ನಮ್ಮ ಊರಿಗೆ ಏನಾರು ಬತ್ತಿಯಾ ಇಲ್ಲ? ನೀ ಕರೆಕ್ಟಾಗಿ ಹೇಳಪ್ಪ ನೀನು. ಯಾವ ಊರಿಗೆ? ಬಡ್ಡೆ ಇನ್ಯಾವ ಊರಲ್ಲಿ? ಅವಾಗ ಬಡ್ಕತಿಲ್ಲ ಅವನಲ್ಲಿ. ಅಲ್ಲ ಕೇಳಿಸಿಲ್ಲಪ್ಪ, ಹೇಳಪ್ಪ ಹಂಗ. ಅಲ್ಲ ಸರ್, ಈಗ ನೀವು ಪ್ರಚಾರ ಬರ್ತೀನಿ ಅನ್ಬಿಟ್ಟು ಲಾಸ್ಟ್ ಟೈಮ್ ಅಲ್ಲಿ ನಿಮ್ 2 ಕೈ ಎತ್ಬಿಟ್ರೆ ಹೆಂಗೆ ಸರ್ ಇದು? ಯಾವ ಪ್ರಚಾರಕ್ಕೆ? ಇಲ್ಲಿ ನೋಡಿ ಸರ್, ಹೆಂಗೆ ಇದು ಯಾವ ಆಟ ಹೇಳ್ಬೇಕು? ನಾವು ಒಪ್ಪುಕಿಲ್ಲ. ಇಲ್ಲಪ್ಪ ಇಲ್ಲ. ಅದು ಆಟಕ್ಕೆ ನಾವಿಲ್ಲ ಅಂತ ಸುಮ್ಮನೆ ಅಲ್ವಲ್ಲ, ಲಾಸ್ಟ್ ಟೈಮೇ ಸುಮ್ಮನೆ ಅನ್ನಲ್ಲ. ತಿರ್ಗಿ ಯಾವ ಪ್ರಚಾರಕ್ಕಪ್ಪ? ನೀವು ದೇವ್ರನೇ ಹೇಳಿ, ಭಗವಂತನ ಮೇಲಾನೆ ಒಪ್ಕೊಂಡಿಲ್ವಾ ನೀವು? ಏನಂತ? ಬರ್ತೀವಿ ಅಂತ. ಇಲ್ಲಪ್ಪ ಇಲ್ಲಪ್ಪ. ಯಾರು ಹೇಳಿದ್ನಿ ನಾನ್ ಬರ್ತೀನಿ ಅಂತ? ಯಾರು ಹೇಳಿರೋದು? ಅಯ್ಯೋ ನಾನು ಹೇಳಿದೀನಿ ಅಲ್ರಿ. ಈಗ ಅದನ್ ಬೇರೆ ರೆಕಾರ್ಡ್ ಮಾಡ್ಕೊಂಡು ಎಲ್ಲಾ ಟಿವಿಗೂ ಬಿಡದ ಈಗ ನಾವು. ಆಯ್ತಪ್ಪ ಆಯ್ತು ಬಿಡಪ್ಪ. ನಾನು ಹೇಳಿದಿನ ಬರ್ತೀನಿ ಅನ್ಬಿಟ್ಟು, ಬರ್ತೀನಿ ಅಂತ ಹೇಳಿದಿನ. ನೀವ್ ಹೇಳಿಲ್ವಾ ನಿಜವಲ್ಲೋ? ಯಾರ ಹತ್ರ ಹೇಳಿದೀನಿ? ನಿಮ್ಮ ಹತ್ರ ಹೇಳಿದಿನ? ಇವ್ರ ಹತ್ರನೇ ಹೇಳಿರೋದು ಸರ್. ಅಪ್ಪ ಯಾರ ಹತ್ರ? ಇವ್ರ ಹತ್ರನೇ. ಅಪ್ಪ ನನ್ ನೆನಪು ಇಲ್ಲ ನಿಗೆ. ಇಲ್ವಲ್ಲಪ್ಪ. ನಾವೇ ಯಾರು ಗೊತ್ತಿಲ್ವಾ ಸರ್ ನಿಮ್ಗೆ? ಇಲ್ಲಪ್ಪ ನೀವ್ ಗೊತ್ತಾಗ್ತೀರ. ಅದಕ್ಕೆ ಹೇಳ್ತಾರೆ ಯಾರು ಅಂತ ಹೇಳು ಅಂತ. ನೀನ್ ಅದೇ ಹೇಳ್ತಾ ಇದ್ಯಾ, ಅವಾಗಿನ ಅದೇ ಹೇಳ್ತಿದ್ಯಾ. ಯಾರಪ್ಪ ಅಂದ್ರೆ ಒಬ್ರು ಬಂದು ಹಲೋ ಒಬ್ರು ಬಂದು ಯೋಗರಾಜ್ ಭಟ್ರ್ ಅಂತ, ಇನ್ನೊಬ್ರು ಬಂದು RJ ಸುನಿಲ್ ಅಂತ. RJ ಸುನಿಲ? ನಿನ್ ಮನ್ಕಾಯ ನಾವು ಭಟ್ರು ಸರ್, ಮೈಸೂರಲ್ಲಿ ಪಂಚತಂತ್ರ ಪ್ರಮೋಷನ್ ಮಾಡ್ತಾ ಇದೀವಿ. ಸರಿ. ಅದಕ್ಕೆ ಕಾರ್ನಲ್ಲಿ ಸ್ಟಾರ್ ಅಂತ ಒಂದು ಹೊಸ ಪ್ರೋಗ್ರಾಮ್ ಮಾಡ್ತಾ ಇದೀನಿ. ಅದಕ್ಕೆ ನಾವು ಭಟ್ರು ಸೇರ್ಕೊಂಡು ನಿಮ್ ಕಾಗೆ ಹಾರಿಸ್ತಾ ಇದೀವಿ ಅಷ್ಟೇ. ಮನೆ ನಾನು ಅವ್ರಿಗೆ ಹಾಕ್ತಿದ್ದೆ, ಹೇಗ್ ನೀನ್ ನನ್ಗರ್ದ? ಭಟ್ರಿದಾರೆ ಮಾತಾಡಿ. ಅಣ್ಣ ನಮಸ್ತೆ. ಇಲ್ಲಿ ಪಕ್ಕಕ್ಕೆ ಕೂತ್ಕೊಂಡು ನಕ್ಕು ಸಾಕಾಗೋಯ್ತ್ರಿ. ಏನ್ ಹೇಳ್ತೀರಾ? ನಿಮ್ಗೆ ಯಾರು ಕಾಗೆ ಹಾರಿಸಿದ್ರೆ ಅವೆಲ್ಲರೂ ರಘು ಸರ್? ಏನ್ ಕಾಗೆ ಪಾಗೆ ಆರ್ಸೋದು ಅಂತ ಬಂದ್ರೆ ಬೇರೆ ಕೋಪ ಮಾಡ್ಕೊಂಡ್ಬರ್ತೀನಿ ನಾನು. ಅದೆಂತ ಕಾಗೆ ಆರ್ಸೋದು? ಬಟ್ ನೀನ್ ಸಕಟಾಗಿ ಆರಿಸ್ತೀವ ಕಾಗೆನ. ಇದ್ ಬಂತ ಅವ್ರ ಕಾಗೆನ ಆರಿಸ್ಬಿಟ್ಟೆ. ಬಿಡೋದು ಅಲ್ಲ, ಕರೆಯೋದು ಅಲ್ಲ. ಭಟ್ರು ಜೊತೆಲಿದ್ರೆ ಏನೇನ್ ಬೇಕಾದ್ರೆ ಆರಿಸ್ಬಿಡ್ಬೋದು. ಏನಂತೀರಾ? ಅಲ್ವಾ? ಅದು ಕರೆಕ್ಟ್, ಅದು ಸತ್ಯ ಅದು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ನಮ್ಮಟ್ಟು ಮಾತಾಡಿದಕ್ಕೆ. ಹೊಸ ವರ್ಷದ ಶುಭಾಶಯಗಳು, ಯುಗಾದಿ ಹಬ್ಬ ಶುಭಾಶಯ ನಿಮ್ಗೆ. ಥ್ಯಾಂಕ್ ಯು. ನಿಮಗೂ ಸಹ ಯುಗಾದಿ ಹಬ್ಬ ಶುಭಾಶಯಗಳು. ವೀಕ್ಷಕರೆಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. ನಮ್ಮ ಪಂಚತಂತ್ರ ಸಿನಿಮಾವನ್ನ ತಪ್ಪದೆ ಮರಿದೆ ನೋಡ್ಬಿಟ್ಟು ಚೆನ್ನಾಗಿ ಒಬ್ಬರು ತಿಂದು ಆಮೇಲೆ ಎಳ್ಳು ಬೇವುದೆಲ್ಲ ತಿನ್ಕೊಂಡು ನಮ್ ಸಿನಿಮಾನ ನೋಡಿ. ಜೈ ಪಂಚತಂತ್ರ. ಜೈ ಪಂಚತಂತ್ರ. ಹಬ್ಬ ಹೆಂಗೋ ಹೊಟ್ಟೆ ತುಂಬಿಸ್ಬಿಟ್ರು ರಂಗಾಯಣ ಸರ್ ನಮ್ಗೆ. ಸರ್ ಪ್ಯಾಲೇಸ್ ಎದುರುಗಡೆ ಇದೀವಿ. ಎಸ್, ಇಲ್ಲೇ ಶೂಟಿಂಗ್ ಮಾಡಿದ್ ನಾವು. ಹೌದಾ? ಹೌದು. ಕೊನೆ ಫ್ಲಾಗ್, 5ನೇ ಫ್ಲಾಗ್ ಪಂಚತಂತ್ರ ಕಾರ್ಗಳು ಕಲೆಕ್ಟ್ ಮಾಡೋ ಜಾಗ ಇದೆ. ಎಕ್ಸಿಬಿಷನ್ ಗೇಟ್ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಟೆಂಟ್ ಹಾಕೊಂಡಿದ್ವಿ. ಇಲ್ಲಿಂದ ಕಾರು, 2 ಕಾರು ತಗೊಂಡ್ ಹೋಗುತ್ತೆ. ಹೀರೋ ಕಾರು ಮತ್ತೆ ರಂಗಾಯಣರ ಅವ್ರ ಕಾರು. ಇಲ್ಲಿಂದ ಇನ್ನೊಂದ್ ಸ್ವಲ್ಪ ದೂರ ಇನ್ನೊಂದು ಲಲಿತ್ ಮಹಲ್ ಒಂದು ಗ್ರೌಂಡ್ ಅಲ್ಲಿ ಒಂದಿಷ್ಟು ಶೂಟಿಂಗ್ ಮಾಡಿ, ಹೆಲಿಪ್ಯಾಡ್ ಅಲ್ಲಿ. ಈ ತರ ಇದು ಮೈಸೂರಿಗೂ ನಮಗೂ ಏನೋ ದೊಡ್ಡ ಸಂಬಂಧ. ಏನೋ ಖುಷಿ ಕಣ ಈ ಕಾರು ಮೈಸೂರು. ಸೊ ಹೇಗನ್ಸುತ್ತೆ ಸರ್ ನಮ್ಮ ಕಾರ್ನಲ್ಲಿ ಸ್ಟಾರ್ ಈ ಶೋ ನಿಮ್ಗೆ? ಖುಷಿ. ಒಂದು ಮೀಡಿಯಾದಲ್ಲಿ ಇದ್ದವನಾಗಿ ಇದೊಂದೇನೋ ಹೊಸ ಕಿತಾಪತಿ ಚೆನ್ನಾಗಿದೆ. ಇಲ್ಲಿಗೆ ಬಂದಿದ್ದು, ಗಾಯತ್ರಿ ಥಿಯೇಟರ್ಗೆ ಹೋಗಿದ್ದು, ಅಲ್ಲೇ ನೀನ್ ಸಿಕ್ಕಿದ್ದು ದೊಡ್ಡ ಖುಷಿ. ಯಾಕಂದ್ರೆ ನಿನ್ನ ತುಂಬಾ ಬೇರೆ ಕಡೆ ಕೇಳಿ ನಕ್ಕಿದ್ದೀವಿ. ಇದೊಂದು ಲೈವ್ ಅಲ್ಲಿ ಬಿಟ್ಟೆ ನೋಡಿದ್ರು ರಂಗಾಯಣರ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಮೊದಲನೇ ಕಾಗೇನೆ, ನಮ್ಮ ಮೊದಲನೇ ಈ ಒಂದು ಕಾರ್ನಲ್ಲಿ ಸ್ಟಾರ್ ಈ ಒಂದು ಶೋನ ಇಷ್ಟೊಂದು ಸೂಪರ್ ಆಗಿ ಅದ್ಭುತಗೊಳಿಸಿದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಮ್ ತರ ಒಬ್ಬ ಪುಟ್ಟ ಕಲಾವಿದರಿಗೂ ನೀವು ಸಹಕರಿಸಿದಕ್ಕೆ. ಸೊ ಕಡೆಯದಾಗ ಏನ್ ಹೇಳ್ತೀರಾ ಸರ್ ನಮ್ಮ ಕಾರ್ಯಕ್ರಮದ ಬಗ್ಗೆ? ಯಂಗ್ಸ್ಟರ್ಸ್, ಹೊಸ ಪ್ರತಿಭೆಗಳನ್ನ ನೀವು ಯಾವತ್ತೂ ಎಂಕರೇಜ್ ಮಾಡ್ತಾ ಇರ್ತೀರಾ? ಹೌದು. ಹೊಸ್ತು ಎಲ್ಲಿರುತ್ತೋ ಅಲ್ಲೇ ನಾವು ಹೊಸಬ್ರ ತರ ಕೆಲಸ ಮಾಡಕ್ಕಾಗುತ್ತೆ. ಇದು ಒಂದು ಬಹಳ ಥ್ರಿಲ್ಲಿಂಗ್ ಆದ ಅನುಭವ. ಇದಕ್ಕೆ ನಾನು ತುಂಬಾ ಜನರಿಗೆ ಸಜೆಸ್ಟ್ ಮಾಡ್ತೀನಿ. ನಮ್ಮ ಸುನಿಲ್ ಕಾರಲ್ಲಿ ಕೂತ್ಕೊಳ್ಳಿ, ಭಯಂಕರ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಮಾಡಿ, ಇಲ್ಲಿನ ನಟರನ್ನ ಹಿಡಿದು ಒಂದು ರಿಕ್ವೆಸ್ಟ್ ಮಾಡಿ ಇದು ನಮ್ದು ದೊಡ್ಡ ಸ್ಲಾಟ್ ಆಗಿ ಬೆಳೆಸು. ನೋಡಿದ್ರಲ್ಲ, ಕಾರ್ನಲ್ಲಿ ಸ್ಟಾರ್ ನ ಮೊದಲನೇ ಸ್ಟಾರ್ ನಮ್ಮ ಸ್ಯಾಂಡಲ್ವುಡ್ ನ ವಿಕಟ ಕವಿ ನಮ್ಮ ಯೋಗರಾಜ್ ಭಟ್ ಸರ್ ಮೈಸೂರು ಬಂದಿದ್ರು ಪಂಚತಂತ್ರ ಸಿನಿಮಾ ಚಿತ್ರಮಂದಿರಗಳಿಗೆ. ಸೊ ನಾವು ಕ್ಯಾಚ್ ಹಾಕೊಂಡ್ವಿ.
ಕಾರ್ನಲ್ಲಿ ನಮ್ಮ ಮೊದಲ ಸ್ಟಾರ್ ಮಾತಾಡಿದ್ ಕೇಳಿದ್ರಿ, ರಂಗಾಯಣ ರಘುವರ್ಗೆ ಭರ್ಜರಿಯಾಗಿ ಕಲರ್ ಕಾಗಿ ಹಸಿ ಕೂಳೆ ಮಾಡಿದ್ದು ಕೇಳಿದ್ರೆ. ಸೊ ಇವತ್ತಿನ ಕಾರ್ಯಕ್ರಮನ ಇಲ್ಲಿ ಮುಗಿಸ್ತಾ ಮುಂದಿನ ಎಪಿಸೋಡ್ ನಲ್ಲಿ ಒಬ್ಬ ಹೊಸ ಸ್ಟಾರ್ ಜೊತೆ ನಿಮ್ಮ ಭೇಟಿ. ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊಳ್ತಾರಿ, ನೋಡ್ತಾರಿ. ಇದು ಕಾರ್ನಲ್ಲಿ ಸ್ಟಾರ್, ನಿಮ್ಮ RJ ಸುನಿಲ್ ಜೊತೆ. ಬಾಯ್. ಈ ವಯಸ್ಸಲ್ಲಿ ಏನ್ ಮಾಡೋದು ಗೊತ್ತಾಗೋದಿಲ್ಲ, ನಿಂತ್ಕೊಂಡ್ರು ಕುಂತುಕೊಂಡ್ರು ಸರಿ ಹೋಗೋದಿಲ್ಲ.